ಪಕ್ಷಕ್ಕೆ ಕರೀತಿರೋದು. ಇನ್ನೊಂದು ಹರೀಶ್ ಹೇಳ್ತಾರೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗೋದು ಚರ್ಚೆ ಇದಾಗಲೇಬೇಕು. ನನಗೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಒಬ್ಬರು ಅಧ್ಯಕ್ಷ ಇದ್ದಾರೆ, ಆ ಪೋಸ್ಟಿನ ಖಾಲಿ ಇಲ್ಲ, ಮುಂದೆ ಚುನಾವಣೆ ಆಗಬೇಕಾಗಿದೆ. ವರಿಷ್ಠರು ಏನು ನಿರ್ಧಾರ, ಎಲ್ಲ ವರಿಷ್ಠರ ನಿರ್ಧಾರ ಮೇಲೆ ನಡೆಯುವಂಥದ್ದು. ಅದಕ್ಕೆ ಇವಾಗ ಜಗದೀಶ್ ಶೆಟ್ಟರ್ ನಾ ಏನೇ ಹೇಳಿದ್ರು ಅದ್ರದ್ದು ಪರಿಣಾಮ ಏನಿರೋದಿಲ್ಲ. ವರಿಷ್ಠರು ತಮ್ಮದೇ ಆದಂಥ ನಿರ್ಧಾರ ಇರ್ಬೋದು, ಅವ್ರು ತಮ್ಮದೇ ಆದಂಥ ರೀತಿಯಲ್ಲಿ ನಿರ್ಧಾರಗಳು ಕೈಗೊಳ್ತಾರೆ. ಅದಕ್ಕೆ ಅವ್ರು ಬಿಟ್ಟಂಥ ವಿಚಾರ. ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿಯಾದ ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆ. ನೋಡ್ರಿ, ಒಬ್ಬರ PW ಮಿನಿಸ್ಟರ್ ಅವರು ಕೇಂದ್ರ ಸಚಿವರನ್ನು ಭೇಟಿಯಾಗೋದು ಸಹಜ. ನಾನು ಹಿಂದೆ RDPR ಮಿನಿಸ್ಟರ್ ಇದ್ದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ, ಆವತ್ತು UPA ಸರ್ಕಾರ ಇತ್ತು. UPA ಸರ್ಕಾರದಲ್ಲಿದ್ದಾಗ ಅಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಬರ್ತಿದ್ದೆ. ಬೇರೆ ಬೇರೆ ನಮ್ಮ ಕಾರ್ಯಕ್ರಮ, ಮತ್ತೊಂದು ಯೋಜನೆ ಅಥವಾ ಫೈಲ್ಗಳ ಮೂವ್ಮೆಂಟ್ ಸಲುವಾಗಿ ನಾನು ಅವಾಗ ಭೇಟಿಯಾಗಿದ್ದೆ UPA ಸರ್ಕಾರದಲ್ಲಿ. ಇವನ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು ಭೇಟಿಯಾಗಿದ್ದು ನಾನು ಒಬ್ಬ ಮುಖ್ಯಮಂತ್ರಿ ಇದ್ದಾಗ, ಅಥವಾ RDPR ಮಿನಿಸ್ಟರ್ ಇದ್ದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ. ಇದು ಸಹಜವಾದಂಥ ಪ್ರೊಸೆಸ್ ಇದು. ಅದಕ್ಕೆ ಅದನ್ನು ನಾವು ರಾಜಕೀಯ ಹಿನ್ನೆಲೆಯಿಂದ ಅವ್ರು ಭೇಟಿಯಾಗಿದ್ದಾರೆ ಅಂತ ನಾವು ಅನ್ನಲಿಕ್ಕೆ ಬರೋದಿಲ್ಲ. ಕುಮಾರಸ್ವಾಮಿ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್, ಹೀಗಾಗಿ ಅವ್ರು ಭೇಟಿಯಾಗಿದ್ದು ಸಹಜ, ನ್ಯಾಚುರಲ್ ಪ್ರೊಸೆಸ್. ಜೊತೆಗೆ ದೇವೇಗೌಡರನ್ನು ಭೇಟಿಯಾಗಿದ್ದಾರೆ. ದೇವೇಗೌಡರು ಹಿರಿಯ ನಾಯಕರು. ನಾನು ದೇವೇಗೌಡರು ನಡಕ್ಕೆ ಭೇಟಿಯಾಗಿದ್ದೆ ಪಾರ್ಲಿಮೆಂಟ್ನಲ್ಲಿ. ಅದು ಫೋಟೋನ ಹಾಕೊಂಡಿಲ್ಲ ಅಷ್ಟೇ, ಅದರಾಗ ತಪ್ಪಿದೆ. ಅವ್ರು ಹಿರಿಯ ರಾಜಕಾರಣಿಗಳು ದೇವೇಗೌಡರು. ಸದ್ಯದ ಬೆಳವಣಿಗೆ, ಯಾಕಂದ್ರೆ ಈಗ ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು, ಇವೆಲ್ಲ ಬೆಳವಣಿಗೆಗಳ ನಂತರ ಭೇಟಿಯಾಗಿರೋದು ಅತ್ಯಂತ. ಅಲ್ಲ, ಅದಕ್ಕೆ ನಾವು ಒಂದು ಹೇಳ್ತೀನಿ, ಓವರಾಲ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲೂ ಸರಿ ಇಲ್ಲ. ಇನ್ ಫೈಟಿಂಗ್ ಜೋರು ನಡೀತಾ ಇದೆ. ಪ್ರಾಕ್ಸಿ ವಾರ್, ತಮ್ಮ ಕ್ಲೋಸ್ ಇದ್ದಂಥ ಶಾಸಕರು, ಕ್ಲೋಸ್ ಇದ್ದಂಥ ಸಚಿವರ ಮುಖಾಂತರ, ಅವ್ರ ಮುಖಾಂತರ ಹೇಳಿಕೆಗಳು ಕೊಡುವಂಥದ್ದು, ಅವ್ರ ಮುಖಾಂತರ ಆಕ್ಟಿವಿಟೀಸ್ ಮಾಡುವಂಥದ್ದು, ಇದು ಸಹಜವಾಗಿ ನಡೀತಾ ಇದೆ. ಇದು ಇನ್ ಫೈಟಿಂಗ್ ಕಾಂಗ್ರೆಸ್ನಲ್ಲಿ ಇರುವಂಥ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿಬೇಕೋ ಬೇಡ, DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕೋ ಬೇಡ, ಇದು ನಡೆಯೋದು. ಅಥವಾ ಇವರಿಬ್ಬರು ಬೇಡ ಅಂತ ಮತ್ತೊಬ್ರು ಯಾರು ಆಗಬೇಕು ಅನ್ನುವಂಥದ್ದು ನಡೀತಾ ಇದೆ. ಹೀಗಾಗಿ ಇದೇನು ಪ್ರಾಕ್ಸಿ ವಾರ್ ನಡೆಯೋದಲ್ಲ, ಇದು ಕೊನೆಗೆ ಎಲ್ಲಿ ಅಂತಿಮ ಇಲ್ಲಿ ಬರ್ತದೆ ಅಂದರೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಅಷ್ಟೇ. ಅಲ್ಲ, ಅದಕ್ಕೆ ಪೂರಕವಾಗಿ ಏನಾದ್ರು ಭೇಟಿಯಾಗಿದ್ದಾರೆ ಅಂತ ಅಲ್ಲ, ಅದನ್ನು ಅವ್ರು ಹೇಳಬೇಕು. ಯಾಕಂದ್ರೆ ನಾ ಅಲ್ಲಿಲ್ಲ. ಅವರಿಬ್ಬರ ಮಧ್ಯದಲ್ಲಿ ನಡೆದಂಥ ಮಾತುಕತೆ, ಅದರಲ್ಲಿ ನಾ ಪಾರ್ಟಿ ಇಲ್ಲ, ಅದಕ್ಕೆ ನನಗೇನು ಗೊತ್ತಾಗಬೇಕು. ಒಂದು CM ಹಿಂದಿಂತು ರಾಜನಿಗೆ ಸತೀಶ್ ಜಾರಕಿಹೊಳಿ ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಒಂದು ಹೇಳಿದ್ರೆ ಪ್ರಾಕ್ಸಿ ವಾರ್ ಅಂತ ನಾ ಹೇಳಿದ ಅರ್ಥನೇ ಅದು. ಮುಖ್ಯಮಂತ್ರಿ ಏನೂ ಮಾತಾಡ್ತಾ ಇಲ್ಲ. DK ಶಿವಕುಮಾರು ನಾನು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವ್ರೇನು ಹೇಳ್ತಾ ಇಲ್ಲ. ಅವರು ಹಿಂಬಾಲಕರ ಶಾಸಕರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತೇಳಿ. ಈಗ ಸಿದ್ದರಾಮಯ್ಯನವರು ಮುಂದುವರಿಬೇಕಂತಾರೆ, ಅವ್ರಿಗೆ ಕ್ಲೋಸ್ ಇರುವಂತಹ ಏನು ಸರ್ಕಲ್ ಇದೆ, ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಅಂತೇಳಿ. ಹೀಗಾಗಿ ಅದರದ್ದು ಏನು ಇನ್ ಫೈಟಿಂಗ್ ಇದೆಯಲ್ಲ, ಅದ್ರ ರಿಸಲ್ಟ್ ಏನದ, ಕೊನೆಗೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಇವತ್ತಿಲ್ಲ ನಾಳೆ ಯಾವಾಗಾದ್ರೂ ಕೊಲ್ಯಾಪ್ಸ್ ಆಗ್ಬೋದು, ಎನಿ ಟೈಮ್. ಸರಿ, ಫಸ್ಟ್ ಹನಿ ಟ್ರ್ಯಾಪ್ ಅಂತಂದ್ರು, ಆಮೇಲೆ ಈಗ ಕೊಲೆ ಆರೋಪದಡಿ ಪ್ರಕರಣ ದಾಖಲಾಗಿರುತ್ತೆ. ಈಗ ಅವ್ರ ಮಗ ಹೋಗಿ ಕೊಲೆ ಸಂಚು. ಅದಕ್ಕೆ ಇದು ನೋಡ್ರಿ, ಇದು ಏನಾಗಿದೆ ಒಟ್ಟು ಸಮಸ್ಯೆ. ಅದರಲ್ಲಿ ಹನಿ ಟ್ರ್ಯಾಪದ್ದು ಭಾಳಷ್ಟು ಒಳಗಿನ ವಿಚಾರಗಳು ಇದ್ದಾವೆ. ಅದು ಮುಖ್ಯಮಂತ್ರಿಗೆ ಗುರ್ತಿದೆ, DK ಶಿವಕುಮಾರ್ ಗುರ್ತಿದೆ. ಅದನ್ನು ಬಹಿರಂಗ ಮಾಡಿದರೆ ಏನಾಗ್ತದೆ, ಎನ್ಕ್ವೈರಿ ಆದರೆ ಏನು ಇಫೆಕ್ಟ್ ಆಗ್ತದೆ ಸರ್ಕಾರ ಮೇಲೆ, ಆಗದಿದ್ರೆ ಏನಾಗ್ತದೆ, ಎಲ್ಲವನ್ನೂ ವಿಚಾರ ಮಾಡಿಕೊಂಡು ಈಗ ರಾಜೇಂದ್ರನ ಮಗ ರಾಜೇಂದ್ರ ಅವ್ರು ಮೊದಲು ಹನಿ ಟ್ರ್ಯಾಪ್ ಅಂತಂದರು, ಈಗ ನನಗೆ ಕೊಲೆ ಬೆದರಿಕೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಏನಾಗುತ್ತೆ, ಡೇ ಬೈ ಡೇ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತವೆ. ಇವತ್ತು ರಾಜೇಂದ್ರ ಅವರು ಓಪನ್ ಅಸೆಂಬ್ಲಿಯಲ್ಲಿ ಅಲಿಗೇಷನ್ ಮಾಡಿ ಹನಿ ಟ್ರ್ಯಾಪ್ ಆಗ್ತದೆ ಅಂತ ಹೇಳಿ ಕೊನೆಗೆ ಕಂಪ್ಲೇಂಟ್ ಕೊಡ್ಬೇಕಾದ ತಕ್ಷಣ ಇವತ್ತು ಇನ್ನು ನನಗೇನೋ ತೊಂದರೆ ಆದರೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು. ಇವತ್ತು ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟ್ ಆತಂದರೆ ಇಮಿಡಿಯೇಟ್ಲಿ ಸಡನ್ ಆಗಿ ಆ್ಯಕ್ಷನ್ ಆಗಬೇಕು, ಕಂಪ್ಲೇಂಟ್ ಫೈಲ್ ಆಗಬೇಕು. ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ನಿಮ್ಮದಲ್ಲಿ ಏನೋ ಒಂದು ವೀಕ್ನೆಸ್ ಅದ ಅಂತ ಅರ್ಥ ಆಗ್ತದೆ. ನೀವು 4-5 ದಿವಸ ವಿಚಾರ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತೀರಿ ಅಂತಂದರೆ ನಿಮಗೂ ಎಲ್ಲ ಮೈನಸ್ ಪಾಯಿಂಟ್ಸ್ ಅದಾವೆ. ಅದಕ್ಕಾಗಿ 10 ಸಲ ವಿಚಾರ ಮಾಡಿ ಒಂದೇನೋ ಒಂದು ಪರಮೇಶ್ವರ್ ಕಡೆ ಕಂಪ್ಲೇಂಟ್ ಯಾರ ಕಡೆ ಕೊಡಬೇಕು, ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಇರ್ತದೆ ಅಥವಾ ಯಾರು ಹೈಯರ್ ಆಫೀಸರ್ ಇರ್ತದೆ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಅದು ಬಿಟ್ಟು ಎಲ್ಲಿ ಕೊಡ್ತೀರಿ, ಹೋಮ್ ಮಿನಿಸ್ಟ್ರಿಗೆ. ಹಂಗೆ ಪ್ರತಿಯೊಬ್ಬ ಜನಸಾಮಾನ್ಯರು ಏನಾದ್ರು ಅನ್ಯಾಯ ಆದರೆ ನಾವು ಹೋಮ್ ಮಿನಿಸ್ಟ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಅವ್ರು ಅಲ್ಲಿ ಫಾರ್ವರ್ಡ್ ಮಾಡಬೇಕು. ಇದೆಂಥ ಪದ್ಧತಿ ಇದು? ಒಬ್ಬ ಮಿನಿಸ್ಟರ್ ಇದ್ದಂಥವ್ರಿಗೆ ಈ ಪ್ರೊಸೀಜರ್ ಗುರ್ತಿಲ್ಲ ಅಂತಂದರೆ ಬಹುಶಃ ಏನೋ ಒಂದು ಒಳಗೆ ಏನೋ ನಡೀತಾ ಇದೆ. ಇದನ್ನು ಮುಚ್ಚಿ ಹಾಕುವಂಥದ್ದಾಗಲಿ ಹನಿ ಟ್ರ್ಯಾಪು, ಅಥವಾ ಹನಿ ಟ್ರ್ಯಾಪ್ ಭಾಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಆದರೆ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಅದೆ, ಯಾರ್ಯಾರು ಹೊರಗೆ ಬರ್ತಾರೆ ಹೆಸರುಗಳು, ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ 100% ಈ ಹನಿ ಟ್ರ್ಯಾಪ್ ವಿಚಾರದಿಂದ ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಯ್ತಿದ್ದು. ಅಲ್ಲಿ ದಿಲ್ಲಿಯಲ್ಲಿದ್ದಾಗೂ ಅಲ್ಲಿಗೆ ಪಾರ್ಲಿಮೆಂಟ್ಲಿ ಹೋಗಲಿ ಅಥವಾ ನಮ್ಮ ಕರ್ನಾಟಕ ಭವನದಲ್ಲಿ
ಬಂದು ಅದನ್ನೇ ರಿಯಾಕ್ಷನ್ ಕೇಳೋರು ಮೀಡಿಯಾದವರು ಸತಿ ನಂಗಲ್ಲಿ. ಹೀಗಾಗಿ ನ್ಯಾಷನಲ್ ಲೆವೆಲ್ ಡಿಬೇಟ್ ಆಯಿತು. ಆ ಹಿನ್ನೆಲೆಯಲ್ಲಿ ಇದ್ರ ಹನಿ ಟ್ರ್ಯಾಪದ್ದು ಏನದ ಇನ್ರೋಡ್ಸ್ ಹೋದರೆ ಬಹುಶಃ ಈ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಾರೆ. ಇದೇನು ಯಾವುದೂ ಕೇಸ್ ಹೊರಗೆ ಬರೋದೇ ಇಲ್ಲ, ತಿಳ್ಕೊಂಬಿಡ್ರಿ. ಮತ್ತು ಹಿಂದಕ್ಕೆ ಯಾವ್ಯಾವ ಹನಿ ಟ್ರ್ಯಾಪದ್ದು ಆಗ್ಯಾವಲ್ಲ, ಯಾವ ಹೊರಗೆ ಬಂದವನು ಆ ಸಂತ್ರಸ್ತ ಮಹಿಳೆಯರು ಯಾರ ಹೆಸರು ಹೊರಗೆ ಬಂದು ಅಥವಾ ಅವ್ರ ಕಂಪ್ಲೇಂಟ್ ಮುಂದುವರಿಸಿ ಯಾರಿಗೆ ಶಿಕ್ಷೆ ದಂಡ ಜೈಲುವಾಸ ಆತನು ಇಲ್ಲ. ಇದನ್ನ ಹಂಗೆ ಮುಚ್ಚಿ ಹಾಕ್ತಾರೆ ಅಷ್ಟೇ. ಸರ್ ಓವರಾಲ್ ಇದು ಡಿ ಕೆ ವೀಕ್ ಮಾಡಲಿಕ್ಕೆ ಮಾಡ್ತಿದ್ದಾರೆ ಅಂತ ನಾ ಹೇಳಿದ್ರೆ ಡಿ ಕೆ ಅವರು ವೀಕ್ ಆಗ್ತಾರೋ ಸಿದ್ದರಾಮಯ್ಯ ವೀಕ್ ಆಗ್ತಾರೋ, ಇಬ್ಬರು ಏನು ವಾರ್ ನಡೀತಾ ಇದೆ. ಅಧಿಕಾರದ ಸಲುವಾಗಿ ಇಬ್ಬರ ನಡುವೆ ವಾರ್ ನಡೀತಾ ಇದೆ. ಅದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಯಾರು ವೀಕ್ ಆಗ್ತಾರೋ ಅದು ಕಾಂಗ್ರೆಸ್ ಬಿಟ್ಟಂತ ವಿಚಾರ. ಡಿ ಕೆ ಅವರು ವೀಕ್ ಆಗಲಿ ಸ್ಟ್ರಾಂಗ್ ಆಗಲಿ ನಮಗೇನಾಗೋದೈತಿ, ಸಿದ್ದರಾಮಯ್ಯ ವೀಕ್ ಆಗಲಿ ಸ್ಟ್ರಾಂಗ್ ಆಗಲಿ ನಮ್ಮ ಬಿ ಜೆ ಪಿಗೆ ಏನಾಗೋದೈತಿ, ನಮ್ಮ ಪಾರ್ಟಿ ನಾವು ಸ್ಟ್ರೆಂಥನ್ ಮಾಡ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದ ಇಮೇಜ್ ಉಳಿದಿಲ್ಲ, ಆಡಳಿತದಲ್ಲಿ ಬಿಗಿ ಆಡಳಿತ ಹೋಗ್ಬಿಟ್ಟಿದೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇದ್ರೂ ಅಷ್ಟೇ ಇಲ್ದ್ರೂ ಅಷ್ಟೇ ಒಂದು ರೀತಿಯಿಂದ ಇದು ಡೆಡ್ ಅಂತ ಸತ್ತು ಹೋಗಿದೆ ಈ ಸರ್ಕಾರ. ಕೋಮಾ ಸ್ಥಿತಿಗೆ ಬಂದು ಈಗ ಡೆಡ್ ಆಗುವಂಥ ಪರಿಸ್ಥಿತಿ ಬಂದದ, ಈಗ ಸತ್ತೋಗಿದೆ, ಈಗ ಏನು ಉಳಿದಿಲ್ಲ ಈಗ. ಹೀಗಾಗಿ ಅದು ಅಂತಿಮ ಯಾತ್ರೆ ಮಾಡಬೇಕಾಗಿದೆ ಅಷ್ಟೇ. ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸರ್ಕಾರದ ಪ್ರಮುಖರು ಇದಾರೆ ಅಂತ ಅನ್ಸುತ್ತೆ ಸರ್. ಇದನ್ನೆಲ್ಲ ಬೆಳವಣಿಗೆ ನೋಡ್ರಿ, ಇದ್ದಾರೆ ಅದಕ್ಕೆ ಅದನ್ನ ಮುಚ್ಚಿ ಹಾಕುವಂತ ಕೆಲಸ. ಯಾರೋ ಒಬ್ರು ಜನಸಾಮಾನ್ಯರು ಮತ್ತೊಬ್ರು XYZ ಇದ್ರೆ ಇಷ್ಟೊಂದು ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರ ಅರೆಸ್ಟ್ ಮಾಡಿ ತೊಗೊಂಬಂದ್ಬಿಡ್ತಿದ್ರು. ಈಗ ಯಾರನ್ನ ಅರೆಸ್ಟ್ ಮಾಡಕ್ ಹೋದ್ರೆ ಅವ್ರ ಬಾಯಿಂದ ಏನು ಬರ್ತಾವ ಗುರ್ತಿಲ್ಲ, ಹೊರಗೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಗುರ್ತಿಲ್ಲ. ಆ ಹೆದರಿಕೆ ಇದೆ. ಅದಕ್ಕೆ ಭಾಳ ದೊಡ್ಡ ವ್ಯಕ್ತಿಗಳು ಈ ಹನಿ ಟ್ರ್ಯಾಪ್ನಲ್ಲಿ ಇರುವುದರಿಂದ ಅವ್ರ ಹೆಸರು ಹೊರಗೆ ಬರಬಾರ್ದು ದೃಷ್ಟಿಯಿಂದ, ಅವ್ರ ವೀಕ್ನೆಸ್ ಹೊರಗೆ ಬರಬಾರ್ದು ದೃಷ್ಟಿಯಿಂದ ಇದನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥಿತವಾದಂಥ ಒಂದು ತಂತ್ರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಬೇರೆ ಏನೇ ಹೇಳಿದ್ರೆ